ಫಸ್ಟ್ ನೈಟ್ಗೂ 31st ನೈಟ್ಗೂ ಏನು ವ್ಯತ್ಯಾಸ ಪೃಥ್ವಿ? ಅಷ್ಟೇ ಸಿಂಪಲ್. ಅಷ್ಟೇ. ಅದು ಆಡಿಯೋ ಲಾಂಚ್ ಮಾಡಿದ್ಮೇಲೆ ಫೋನ್ ಮಾಡಿದ್ದ ನೀನು ನಿಮ್ಮ ಅಪ್ಪಂಗೆ? ಅದೇ ನಾನು ಮಾತಾಡ್ದೆ ಅವಾಗ, ನಾನೇ ಫೋನ್ ಮಾಡಿ ಯಾಕೆ ಸರ್ ಈ ಥರ ಎಲ್ಲ ಮಾಡಿದ್ರಿ. ಅಭಿ ಅಮ್ಮ ಪೃಥ್ವಿಗೆ ಬೈತಾ ಇದ್ರೆ ಅಭಿ ಯಾರ ಕಡೆ ನಿಂತ್ಕೋತಾನೆ? ಪೃಥ್ವಿ ಕಡೆನ ಅಭಿ ಕಡೆನ? ಯಾರ ಪರ ನಿಂತ್ಕೋತೀರಾ? ನ್ಯಾಯ ಅಂದ್ರೆ ನ್ಯಾಯ, ಅಭಿ ಹೇಳಿದ್ದ ನ್ಯಾಯ. ಅಭಿಗೆ ಪೃಥ್ವಿಗಿಂತ ಒಳ್ಳೆ ಹೆಣ್ಣು ಸಿಗ್ತಿರ್ಲಿಲ್ಲ. ಅಷ್ಟೇ ಅಷ್ಟೇ. ಮಿತಿ ಮೀರಿ ಕೋಪ ಬಂದ್ರೆ ಆಗಲ್ಲ ಕಣೆ ಏನಿವಾಗ ಅಂತಾರೆ. ತುಂಬಾ ಅದ್ರಲ್ಲಿ ಒಳ್ಳೆ ಕವಿತೆ ಬರ್ದಿದ್ರು, ಇಬ್ರಿಗೂ ಕಿತ್ತಾಡ್ಕೊಂಡು ಚೆನ್ನಾಗಿರಿ ಅಂತ ಬರ್ತಾರೆ. ಓಡೋಗಿ ಮದುವೆ ಆಗೋರ್ಗೆ ಏನು ಮೆಸೇಜ್ ಕೊಡ್ತೀರಾ? ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ಮದುವೆ ದೇವಸ್ಥಾನದಲ್ಲಿ ಆದ್ರಲ್ಲ, ಸಿಂಪಲ್ ಆಗಿ ಆದ್ರಿ. 1 ಅವರಲ್ಲಿ ಮುಗಿಸೋರ ಮದುವೆನಾ? ಓ ಸೂಪರ್. ತುಂಬ ಜನ ನಿಮ್ಮ ರಿಸೆಪ್ಷನ್ ನೋಡಿದ್ರು, ಮದುವೆ ನೋಡಲಿಲ್ಲ. ನಾವು ಯಾರನ್ನೂ ಕರೆದೇ ಇಲ್ಲ. ಇದು ಪಾಯಿಂಟ್. ಈಗ ನಾವು ಯಾರನ್ನೂ ಕರೆದಿಲ್ಲ, ಆದರೂ ಮದುವೆ ತೋರಿಸ್ತೀವಿ. ಫೋಟೋನ ಒಂದೇ ಫೋಟೋ ಗೊತ್ತಿರೋದಿಲ್ಲ. ನಾನು ಕೆಲವೊಂದು ಪ್ರಾಪರ್ಟೀಸ್ ಕೊಡ್ತೀನಿ, ಅದನ್ನ ಹಾಕ್ಕೊಂಡು ಆ ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡು ಒಂದು ಕವಿತೆ ಹೇಳ್ಬಿಟ್ಟು ಓಕೆನಾ ಇದನ್ನು ಹಾಕು. ಅಯ್ಯಯ್ಯೋ ಹೆವಿ ಸರ್, ಹೆವಿ. ನೀವು ತುಂಬ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ್ದೀರಾ. ಹಾಂ, ತುಂಬ ಕ್ರಿಯೇಟಿವ್ ಆಗಿದ್ದೀರಾ. ನೀನು ಒಂದು ಕವಿತೆ ಹೇಳೋ. ಓಕೆನಾ, ರೋಲಿಂಗಾ? ರೈಟ್. ಹಾಂ, ಸೊ ಈಗ ಒಂದು ಕವಿತೆ ಹೇಳ್ಬೋದು ಏನಾದರೂ? ನೋಡ್ಕೊಂಡು ಹೇಳ. ಆಲ್ರೆಡಿ ಪ್ರಿಪೇರ್ ಆಗಿ ಬಂದಿದ್ದಾರಾ? ಓ ಹೌದಾ? ಮುಂಚೆ ಯಾವಾಗಲೂ ಬರೆದಿದ್ದು ಅದೇ ಓಕೆ ಅಂದರೆ, ನೀ ನನ್ನ ಒಲವು, ನೀ ನನ್ನ ಬಲವು, ನೀ ನನ್ನ ಮನವು, ನೀ ನನ್ನ ಚೆಲುವು, ನೀನೇ ನನಗೆ ಎಲ್ಲವೂ, ನೀನಿದ್ದರೆ ನನಗೆ ಛಲವು, ನನ್ನ ಬಾಳಲ್ಲಿ ಗೆಲುವು, ನಿನ್ನ ಬಗ್ಗೆ ಹೇಳಲು ಉಳಿದಿದೆ ಇನ್ನೂ ಹಲವು. ವಾ 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 ವಾ, ಥ್ಯಾಂಕ್ ಯು ಸೋ ಮಚ್ ಅಭಿ, ಥ್ಯಾಂಕ್ ಯು. ಎಸ್, ಸೂಪರ್ ಆಗಿದೆ, ಸೂಪರ್ ಆಗಿ. ನೀನು ಅವನಿಗೋಸ್ಕರ ಒಂದು ಹಾಡಾಡು. ಸಖತ್ ಅಭಿ, ಸೂಪರ್ ಆಗಿ ಬರ್ದಿದ್ದಾರೆ ಅಲ್ವಾ? ನಿಜ ಚೆನ್ನಾಗಿತ್ತು. ನೀನು ಪೃಥ್ವಿಗೆ ಹಿಂಗೆ ಬರೆದ್ರೆ ಇನ್ನೂ ಒಳ್ಳೆ ಹುಡುಗಿ ಸಿಕ್ಕರೆ ಹೆಂಗೆ ಬರೀತಿದ್ದೆ ಗುರು ನೀನು? ನಾನು ಹಾಡಿದ್ದೆ ಪ್ರೀತಿಸುವೆ ಹಾಡ್ತೀನಿ. ಪ್ರೀತಿಸುವೆ ಪ್ರೀತಿಸುವೆ ಮಿತಿ ಮೀರಿ ನಿನ್ನನು ಪ್ರೀತಿಸುವೆ, ಜೀವಿಸುವೆ ಜೀವಿಸುವೆ ನಿನಗಾಗಿ ಮಾತ್ರವೇ ಜೀವಿಸುವೆ, ವಿಷಯ ಹೀಗಿರದು ಒಲವು ಮಾಗಿಹುದು, ಇದು ಕನಸಲ್ಲ ನಿಜವೆಂದು ನೀ ಹೇಳು, ಪ್ರೀತಿಸುವೆ ಪ್ರೀತಿಸುವೆ ನಿನಗಾಗಿ ಮಾತ್ರವೇ ಜೀವಿಸುವೆ, ಪ್ರೀತಿಸುವೆ ಈಗ ಸಾಂಗ್ ನಂಗೆ ಸಖತ್ ಇಷ್ಟ. ಅವಳು ಪ್ರೀತಿ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಅವಳು ನನಗೆ ಏನೋ ಆ ಸಾಂಗ್ನ ಹಾಡಿದಳೇನೋ ಅನ್ನೋ ಥರ ಫೀಲ್ ನನಗೆ. ಆ್ಯಕ್ಚುಲಿ ಲೈನ್ಸ್ ಎಲ್ಲನೂ ಅದೇ ಥರ ಇದೆ. ಪ್ರೀತಿಸುವೆ ನಿನಗಾಗಿ ಮಾತ್ರವೇ ಜೀವಿಸುವೆ ಅಂತ. ನಿನಗಾಗಿ ಮಾತ್ರವೇ ಜೀವಿಸು. ಜಯಂತ್ ಕಾಯ್ಕಿಣಿ ಅವ್ರು ಬರ್ದಿರೋದು ಈ ಹಾಡು. ಸೊ ಇವರಿಗೋಸ್ಕರನೇ ಬರ್ದಂಗಿದೆ. ಆಗಲಿ. ಸೊ ಹಾರ ಎಕ್ಸ್ಚೇಂಜ್ ಮಾಡ್ಕೋಬೋದಾ? ಮಾಡಿ. ನೀವೇ ಯಾರು ಚಕ್ರ? ನಾನು ಹಂಗೆ ಬನ್ನಿ ಗ್ರೂಪ್ ಫೋಟೋ ತಗೊಳ್ಳೋಣ. ಕ್ಲಿಕ್ಕೇ ಆಗೋಯ್ತು. ಒಳ್ಳೇದಾಗಲಿ. 100 ವರ್ಷ. ಥ್ಯಾಂಕ್ ಯು. ಊಟ ಮಾಡ್ಕೊಂಡು ಹೋಗಿ. ಒಂದು ನಿಮಿಷ. ಇಲ್ಲ ಇಲ್ಲ ಇಲ್ಲ, ಬಲೂನ್ ಆ ಕಡೆ ಇಡ್ತೀನಿ. ಚಮಕ್ಕು. ಇದೆಲ್ಲ ಚೆನ್ನಾಗಿ ಮಾಡ್ತಾರೆ ಅಲ್ಲ? ಎಸ್, ಸೂಪರ್. ನಮಗೇನು ಗೊತ್ತಾ, ಆ್ಯಕ್ಚುಲಿ ತುಂಬ ಜನಕ್ಕೆ ಮದುವೆ ಹಾರ ಎಕ್ಸ್ಚೇಂಜ್ ನೋಡಬೇಕಾಗಿತ್ತು ನಾನು ಅಂತ ಇರುತ್ತಲ್ಲ, ಅದಕ್ಕೆ ಎಲ್ಲರಿಗೂ ಒಂದ್ಸಲಿ ತೋರಿಸ್ಬಿಡೋಣ ಪೃಥ್ವಿ ಅಭಿ ಮದುವೆ ಹೆಂಗಾಯಿತು ಅಂತ ಚಿಕ್ಕದಾಗಿ. ಬಟ್ ಖುಷಿಯಾಗಿ ಮಾಡ್ಕೊಂಡಿದ್ದೀರಾ.
ಖುಷಿ ಆಯಿತು ನಿಜವಾಗ್ಲೂ. ತುಂಬ ಸಂತೋಷವಾಗಿ ಆನಂದವಾಗಿರಿ. ಅರುಂಧತಿ ನಕ್ಷತ್ರ ನೋಡಿದ್ರಾ? ಇತ್ತಾ ಬಂದಿತ್ತ ಅವತ್ತು? ನೋಡಿ ಅಂದ್ರೆ ನೋಡಿ. ಹೌದಾ? ನಾ ಸಪ್ತಪದಿ ತುಳಿದ್ರಾ? ಇಲ್ಲ ಅನ್ಸುತ್ತೆ. ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ಏನು ಮಾಡಬೇಕು ಅನ್ನೋ ಸಪ್ತಪದಿ ತುಳ್ಯೋಣ. ಓಕೆ ಓಕೆನಾ? ತುಳಿತೀರಾ ಇಬ್ರು? ಎಸ್ ಎಸ್ ನೋಡಿನಾ? ಬನ್ನಿ. ಓಕೆ. ಸೊ ಮೊದಲನೇ ಹೆಜ್ಜೆನ ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಸೋಲ್ತಿರೋದು ಇವಾಗ? ನಾನೇ. ಹೌದಾ? ಸೈನ್ ಮಾಡ್ತೀನಿ ಇರೋ ಅಬ್ಬಿ ನಿಂಗೆ. ನಾವಿಬ್ರು ಒಬ್ರಿಗೊಬ್ರು ಸೋಲ್ತೀವಿ ಅಂತ ಹೇಳ್ತಾ ಮೊದಲನೇ ಹೆಜ್ಜೆ ಇಡಿ. ಹೇಳು. ನಾವಿಬ್ರು ಒಬ್ರಿಗೊಬ್ರು ಸೋಲ್ತೀವಿ ಅಂತ ಹೇಳ್ತಾ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ. ಹೇಳು. ಎರಡನೇ ಹೆಜ್ಜೆ ನಮಗೆ ಏನಂದರೆ ಎಲ್ಲರಿಗೂ ಫಸ್ಟು ನನ್ನ ಜೀವನ ನಾನು ನೋಡ್ಕೊಂಡ್ಬಿಡ್ತೀನಿ ಗುರು, ಆಮೇಲೆ ಎಲ್ಲರದು ಅಂತ ಇರುತ್ತಲ್ವಾ. ಅದಕ್ಕೆ ಎರಡನೇ ಹೆಜ್ಜೆ ಏನು ಮಾಡೋಣ ಅಂದರೆ ನನಗೆ ಮೊದಲು ನೀನು ಆಮೇಲೆ ನಾನು ಅಂತ. ಅರ್ಥ ಆಯ್ತಾ? ಓಕೆ. ಈಗೋ ಬಿಡ್ಬೇಕು. ನನಗೆ ಮೊದಲು ನೀನು ಆಮೇಲೆ ನಾನು. ನನಗೆ ಮೊದಲು ನೀನು ಆಮೇಲೆ ನಾನು. ಓಕೆ. ಹೇಳ್ಬಿಟ್ಟು ಎರಡನೇ ಹೆಜ್ಜೆ ಇಟ್ವಿ. ಓಕೆ. ಈಗ ಮೂರನೇ ಹೆಜ್ಜೆ ಏನಕ್ಕೆ ಇಡ್ತೀರಾ? ನಿಮ್ದು ಏನಾದ್ರು ಇದೆಯಾ ಸ್ಲೋಗನ್ಸು? ನೀವೇ ಹೇಳಿ ಸರ್, ನಿಮ್ಮ ಮುಂದೆ ನಾವೇನು? 3 ವರ್ಷದೊಳಗಡೆ ನಾವಿಬ್ರು 3 ಆಗ್ತೀವಿ ಅಂತ ಹೇಳ. 3 ವರ್ಷದೊಳಗಡೆ ನಾವಿಬ್ರು 3 ಆಗ್ತೀವಿ ಅಂತ. ಹಂಗೆ ಹೇಳ್ಬಿಟ್ಟಿಡ ಒಳ್ಳೇದಿದೆ. 3 ವರ್ಷದೊಳಗಡೆ ನಾವೊಬ್ರು 3 ಆಗ್ತೀವಿ ಅಂತ ಹೇಳ್ಬಿಟ್ಟು ಇನ್ನೊಂದು ಹೆಜ್ಜೆ ಇಡ್ತಿದ್ದೀನಿ. ಸೂಪರ್. ಆಗೋಯ್ತಾ? ಕರೆಕ್ಟಾಗಿ ಹೇಳ್ಬಿಟ್ಟಿದೆ. ಹೇಳೋ. 3 ವರ್ಷದ ಒಳಗಡೆ ನಾವಿಬ್ರು 3 ಆಗ್ತೀವಿ ಅಂತ ಇನ್ನೊಂದು ಹೆಜ್ಜೆ ಇಡ್ತಾ ಇದ್ದೀನಿ. 4ನೇ ಹೆಜ್ಜೆ. 4 ಜನ ನಾನಾ ಥರ ಮಾತಾಡಿದ್ರು ನನಗೆ ನಿನ್ನ ಮಾತೆ ಮುಖ್ಯ, ನಿನಗೆ ನನ್ನ ಮಾತೆ ಮುಖ್ಯ. 4ನೇ ಹೆಜ್ಜೆ ಇಡ್ತಿರೋದು 4 ಜನ ಏನು ಬೇಕಾದ್ರೂ ಹೇಳಿದ್ರು ನನಗೆ ನೀನೇ ಮುಖ್ಯ ಅನ್ನೋದಕ್ಕೆ 4ನೇ ಹೆಜ್ಜೆ ಇಡ್ತಾ ಇದ್ದೀನಿ. 5ನೇ ಹೆಜ್ಜೆ ಪ್ರತಿ ತಿಂಗಳು 5ನೇ ತಾರೀಕಿಗೆ ಬರೋ ಕ್ರೆಡಿಟ್ ಕಾರ್ಡ್ ಬಿಲ್ಗೆ ನಾನು ಪಾಲುದಾರರು, ನೋಡ್ಕೊಂಡು ಖರ್ಚು ಮಾಡೋಣ. 5ನೇ ಹೆಜ್ಜೆ ಪ್ರತಿ ತಿಂಗಳು 5ನೇ ತಾರೀಕಿಗೆ ಬರೋ ಸ್ಯಾಲ್ರಿ ನನಗೆ ಕೊಡಬೇಕು ಅಂತ. ಹೇಳು ನೀನು ಹೇಳಬಿ. ಪ್ರತಿ ತಿಂಗಳು 5ನೇ ತಾರೀಕಿಗೆ ಬರೋ ಕ್ರೆಡಿಟ್ ಕಾರ್ಡ್ ಬಿಲ್ಗೆ ನೀನು ಪಾಲುದಾರಳು, ನೋಡ್ಕೊಂಡು ಖರ್ಚು ಮಾಡು ಅಂತ ಹೇಳು. 5ನೇ ಹೆಜ್ಜೆ ಬಂದು ಪ್ರತಿ ತಿಂಗಳು 5ನೇ ತಾರೀಕು ಬರೋ ಕ್ರೆಡಿಟ್ ಕಾರ್ಡ್ ಬಿಲ್ಲಲ್ಲಿ ನೀನು ಪಾಲ್ದಾರರು ಅಂತ ಹೇಳಿ ಈ 5ನೇ ಹೆಜ್ಜೆ ಇಟ್ಟಿದ್ವಿ. ಸೊ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡೋಣ. ಓಕೆ ಆಯ್ತು. 6ನೇ ಹೆಜ್ಜೆಗೆ ಏನು ಹೇಳೋಣ? 6 ಅಲ್ಲ 60ನೇ ವರ್ಷದ ಷಷ್ಠಿ ಪೂರ್ತಿವರೆಗೂ ಜೊತೆಲಿರೋಣ, ಅವಾಗ ಇನ್ನೂ ಒಂದ್ಸಲಿ ಮದುವೆ ಆಗೋಣ ಅಂತ. 6ಕ್ಕೆ ಏನು ಹೇಳ್ತೀಯ ಅಭಿ? 6 ನಮ್ಮಿಬ್ರು ಮಧ್ಯೆ ಯಾವತ್ತೂ ಬರ್ದೇ ಇರಲಿ ವಾರು. ಪ್ರಾಸ. ಓಕೆ. 6 ವರ್ಷ ಅಲ್ಲ 60 ವರ್ಷದವರೆಗೂ ಒಟ್ಟಿಗೆ ಬಾಳಿ ಇನ್ನೊಂದ್ಸಲ ಮದುವೆ ಆಗೋಣ. ಷಷ್ಠಿ ಪೂರ್ತಿಗೆ ಇನ್ನೊಂದ್ಸಲಿ ಮದುವೆ ಆಗೋಣ. ಷಷ್ಠಿ ಪೂರ್ತಿಗೆ ಇನ್ನೊಂದ್ಸಲ ಮದುವೆ ಆಗೋಣ ಅಂತ ಹೇಳ್ತಾ 6ನೇ ಹೆಜ್ಜೆ ಇಡ್ತಾ ಇದ್ದೀನಿ. ವಾವ್ ಲವ್ಲಿ. 7ನೇ ಹೆಜ್ಜೆ. 7 ಜನ್ಮಕ್ಕೂ ನಿನ್ನೆ ನನ್ನ ಗಂಡ ಆಗಿ ಸಿಗು ಅಂತ ಹೇಳ್ಕೊಂಡು 7ನೇ ಹೆಜ್ಜೆ ಇಡ್ತಾ ಇದ್ದೀನಿ. ಅದು ಫಿಲಾಸಫಿ. ಪ್ರಪಂಚದಲ್ಲಿರೋ 7 ಅದ್ಭುತಗಳಿಗಿಂತ ಹೆಚ್ಚಾಗಿರೋ ಅದ್ಭುತ ನಿನ್ನ ಜೀವನ ಅಂತ ನಾನು ಪ್ರೂವ್ ಮಾಡ್ತೀನಿ. ಪ್ರಪಂಚದಲ್ಲಿರೋ 7 ಅದ್ಭುತಕ್ಕಿಂತ ಹೆಚ್ಚಾಗಿರೋದು ನಮ್ಮ ಜೀವನ ಅಂತ ನಾನು ಪ್ರೂವ್ ಮಾಡ್ತೀನಿ. ನಾವಿಬ್ರು ಜೊತೆಲಿರೋಣ. ನಾವಿಬ್ರು ಜೊತೆಲಿ ನಾವೇ ಒಂದು ಅದ್ಭುತ ಆಗೋಣ. ನಾವೇ 8ನೇ ಅದ್ಭುತ ಆಗೋಣ. ಸೂಪರ್. ಇದು ಸಪ್ತಪದಿ. ನೀನೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ, ಇಳಿದೆ ಮನಸ್ಸಿನ ಬೇದಿಗೆ ನೀನ್ಯಾರೋ. ಹಾಗೆ ಇವಾಗ ಯಾವ್ದು ಬೆಟರ್ ಅಂತ ಹೇಳಬೇಕು. ಹಾಂ ಓಕೆ. ನೀನು ಹೇಳ್ಬೇಕು, ಅವರು ಹೇಳಬೇಕು, ಆಮೇಲೆ ರೀಸನ್. ಓಕೆ. ಮದುವೆಗೆ ಮುಂಚೆ ಇದ್ದಿದ್ದ ದಿನಗಳ, ಮದುವೆ ಆದ್ಮೇಲೆ ದಿನಗಳ? ಮದುವೆ ಆದ್ಮೇಲೆ ದಿನಗಳು. ಮದುವೆ ಆದಮೇಲೆ. ಹೌದಾ? ನೈಸ್. ಅಂದರೆ ಈಗೇನು ಟೆನ್ಷನ್ ಇಲ್ಲ, ಮನೇಲೇ ಇರ್ತಾಳೆ ಅನ್ನೋದು ಗ್ಯಾರಂಟಿ ಅಲ್ಲ. ಮನೆ ಊಟ ಹೊರಗಿನ ಊಟ? ಮನೆ ಊಟ. ಮನೆ ಊಟ, ಬಟ್ ಚಾಟ್ಸ್ ಇಷ್ಟ ನನಗೆ. ಕೊಂಕು. ಆದಾಯನ ಸಂಪ್ರದಾಯನ? ಅಂದರೆ ಸಂಪ್ರದಾಯ ಒಂದಿರುತ್ತೆ, ಅದು ಇಂಪಾರ್ಟೆಂಟಾ ಅಥವಾ ಕೆಲಸ ಮಾಡಬೇಕು ಗುರು ಫಸ್ಟು ಇವತ್ತು ಹೋದ್ರೆ ದುಡಿಬೇಕು ನಾನು ಅಂತ? ಎರಡೂ. ಸಂಪ್ರದಾಯನೂ ಫಾಲೋ ಮಾಡ್ತೀವಿ, ಆದಾಯನೂ ಇಂಪಾರ್ಟೆಂಟ್. ಹಗಲು ರಾತ್ರಿ ಕೆಲಸ, ಫ್ಯಾಮಿಲಿ ಟೈಮ್ ಎರಡೂ. ಎರಡು ಹೆಂಗೆ? 5 days ಫುಲ್ ಕೆಲಸ ಮಾಡಬೇಕು, ಸ್ಯಾಟರ್ಡೆ ಸಂಡೇ ಫ್ಯಾಮಿಲಿ ಟೈಮ್ ಆ ಥರ. ಜಾಯಿಂಟ್ ಫ್ಯಾಮಿಲಿನ ಪ್ರೈವೇಸಿನ?
ಎರಡು, ಬಿಕಾಸ್ ಮನೇಲಿ ದೊಡ್ಡವರಂತ ಇರಲೇಬೇಕು, ನಮಗೂ ನಾವೇನು ತಪ್ಪು ಮಾಡ್ತೀವಿ ಅದನ್ನ ತಿದ್ದಕ್ಕೆ. ಆ್ಯಂಡ್ ಒಂದೊಂದು ಸಲ ಪ್ರೈವಸಿನೂ ಇಷ್ಟ ಆಗುತ್ತೆ. ನಿಂಗೆ ಸೇಮ್. ನೀನು ಅವ್ಳು ಹೇಳ್ದಂಗೆ ಕೇಳ್ಬೇಕು, ಆಪ್ಷನ್ ಇಲ್ಲ ನಿಂಗೆ. ಇಲ್ಲ ಐ ಪ್ರಿಫರ್ ಬೋತ್. ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಖಂಡಿತ ಇರಬೇಕು, ಪ್ಲಸ್ ಆವಾಗ ಪ್ರೈವಸಿನೂ ಮ್ಯಾಟ್ರ್ ಆಗುತ್ತೆ. ಅಬಿಗೆ ಐ ಲವ್ ಯು ಹೆಂಗೆ ಹೇಳ್ತೀಯ ಒಂದ್ಸಲ ಹೇಳು. ಐ ಲವ್ ಯು. ಅಯ್ಯೋ ಐ ಲವ್ ಯು ಅಭಿ. ಥ್ಯಾಂಕ್ ಯು. ಈಗ ಇದನ್ನೇ ಸ್ವರಗಳಲ್ಲಿ, ರಾಗಗಳಲ್ಲಿ, ಈ ರಾಗಗಳ ಹೆಸರು ಹೇಳಿದ್ರೆ ಆ ರಾಗದಲ್ಲಿ ಐ ಲವ್ ಯು ಹೇಳ್ತೀರಾ ಅಬಿಗೆ? ಯಮನ್ ರಾಗ. ಐ ಲವ್ ಯು, ಐ ಲವ್ ಯು, ಮಿತಿ ಮೀರಿ ನಿನ್ನನು ಐ ಲವ್ ಯು. ಶಿವರಂಜನಿ ರಾಗ. ಶಿವರಂಜನಿ ಅಂದರೆ ಆಲ್ಮೋಸ್ಟ್ ಎಲ್ಲ, ಅಂದರೆ ಹೆಚ್ಚು ಸಿನಿಮಾ ಸಾಂಗು ಶಿವರಂಜನಿ ಇದೆ. ನೀ ಮೀಟಿದ ಅದು, ಆಮೇಲೆ ಶಿಲೆಗಳು ಸಂಗೀತವ ಸರೆಗ ಪದ ಸದ ಪಗರ, ಅದಂದರೆ ಐ ಲವ್ ಯು, ಐ ಲವ್ ಯು, ಅಭಿ ಐ ಲವ್ ಯು ಅಷ್ಟೇ. ಆಹಾ. ಸಿಂಧು ಭೈರವಿ. ಸಿಂಧು ಭೈರವಿ ಅಂದರೆ ಆಲ್ಮೋಸ್ಟ್ ಇವಾಗ ಅಂದರೆ ಟ್ರೆಂಡಿಂಗ್ ಪುಷ್ಪವತಿ, ಸಿಂಧು ಭೈರವಿ. ಮೀಟ್ ಮಾಡೋಣ, ಅದು ಸಿಂಧು ಬೇರೆ. ಐ ಲವ್ ಯು ಅಭಿ, ಐ ಲವ್ ಯು, ಐ ಲವ್ ಯು. ಸಿಂಧು ಭೈರವಿಲಿ ಇನ್ನೊಂದು ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ, ಆ ಸಾಂಗ್ ರಾಗದಲ್ಲಿ ಹಾಡ್ಬೇಕಾದ್ರೆ ಐ ಲವ್ ಯು ಅಭಿ, ಐ ಲವ್ ಯು, ಐ ಲವ್ ಯು ಅಭಿ, ಐ ಲವ್ ಯು. ಅಪ್ಪ ಯಾಕೋ ವಯಸ್ಸಾಯ್ತು ಮದುವೆ, ಹೇಳು. ಅಪ್ಪ ಯಾಕೋ ವಯಸ್ಸಾಯ್ತು ಮದುವೆ ಆಗು ಅಂತಾರೆ, ಮೀಟ್ ಮಾಡೋಣ. ಅಜ್ಜಿ ಯಾಕೋ ಸಾಯಕ್ ಮುಂಚೆ ಮೊಮ್ಮಗುನ ಕೇಳ್ತಾರೆ ಐ ಲವ್ ಯು. ನೆಂಟ್ರೆಲ್ಲ ಮದುವೆ ಬಿಟ್ಟ ಯಾವಾಗ ಅಂತಾರೆ, ಫ್ರೆಂಡ್ಸ್ ಎಲ್ಲ ಎಣ್ಣೆ ಪಾರ್ಟಿ ಕೊಡ್ಸಲ್ವಾ ಅಂತಾರೆ. ಏನು ಮಾಡೋಣ ಹೇಳು, ಏನು ಮಾಡೋಣ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ. ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತಾರೆ ಅಭಿ. ಆ್ಯಕ್ಚುಲಿ ಮುಂಚೆಯಿಂದನೂ ಮದುವೆ ಆದಮೇಲೆ ಏನೇನು ಕೆಲಸ ಮಾಡಿದ್ಯಾ ಅಭಿ? ನಾನು ಯೂಶಲಿ ಎಲ್ಲ ಥರ ಕೆಲಸ ಮಾಡ್ತೀನಿ, ಆ್ಯಂಡ್ ಈಗಲೂ ಅದೇ ಮಾಡ್ತಾಯಿದ್ದೀನಿ. ಅಲ್ಲ, ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತಾರಲ್ಲ, ಬೇರೆ ಏನೇನು ಕೆಲಸ ಮಾಡಿದ್ಯಾ ಅಂತ? ಕಸ ಗುಡಿಸ್ತಾರೆ, ಪಾತ್ರೆ ತೊಳಿತಾರೆ. ಕಸ ಗುಡಿಸ್ತೀನಿ, ಪಾತ್ರೆ ತೊಳಿತೀನಿ, ಹೌದಾ? ಅವ್ರಿಗೆಲ್ಲ ಥರ ಅಡುಗೆಗೆಲ್ಲ ಹೆಲ್ಪ್ ಮಾಡ್ತೀನಿ. ಅಡುಗೆ ಮಾಡಿದ್ರೆ ಮಾಡಿದಾಗ ಮಾತ್ರ. ಅಮ್ಮನೇ ಜಾಸ್ತಿ ಮಾಡೋದು. ಅವಳು ಟೈಮು ಮೂಡಿದ್ದಾಗ ಅವಳ ಜೊತೆಗೆ ಒಬ್ರು ಅಸಿಸ್ಟೆಂಟ್ ಇರಬೇಕು, ಆವಾಗ ಇದು ಮಾಡ್ಕೊಡಿ, ಅದು ಮಾಡ್ಕೊಡಿ, ಅದು ತೊಳ್ಕೊಡಿ. ಈಗ ಇನ್ನೊಂದು ಗೇಮ್ ಇದೆ, ಎಸ್ ನೋ ಗೇಮ್ ಅಂತ. ಓಕೆನಾ? ನಾನು ಏನೇ ಕೇಳಿದ್ರು ಎಸ್ ಅಥವಾ ನೋ ಎರಡರಲ್ಲೇ ಉತ್ತರ ಕೊಡಬೇಕು. ಓಕೆ. ಮದುವೆ ಆದಮೇಲೆ ಗೊತ್ತಾಗಿದ್ದು ನಮಗೆ ಸಹಿಸ್ಕೊಳ್ಳೋದು ಅಂದರೆ ಏನು ಅಂತ. ಹೌದಾ? ಏನು ಸಹಿಸ್ಕೊಳ್ತಿಲ್ಲ. ಮತ್ತೆ ಯಾಕೆ ಎಸ್ ತೋರಿಸ್ತೆ? ಅವ್ರು ಎಷ್ಟು ತೋರಿಸಿದ್ರು ಅಂತ ಎಷ್ಟು. ನೀನು ಯಾಕೆ? ಇಲ್ಲ, ಆಬ್ವಿಯಸ್ಲಿ ಮದುವೆ ಆದಮೇಲೆ ಎಲ್ಲ ಸಹಿಸ್ಕೋಬೇಕಲ್ಲ. ಸೊ ಅದು ಇವಾಗ ಫೀಲ್ ಆಗ್ತಾಯಿದೆ, ಸಹಿಸ್ಕೋಬೇಕು ನಿಜ ನಿಜ ಅಂತ. ನಮಗೆ ಗೊತ್ತಿಲ್ದಂಗೆ ಇಬ್ರಿಗೂ ಒಬ್ರಿಗೊಬ್ರ ಮೇಲೆ ಕಂಟ್ರೋಲ್ ಬಂದ್ಬಿಟ್ಟಿದೆ. ಇಲ್ಲ ಸರ್, ನೋ. ಆ ಲೆವೆಲ್ ಆಫ್ ಕಂಟ್ರೋಲ್ ಅಂತೆಲ್ಲ ಇಲ್ಲ. ನಮ್ಮಿಬ್ಬರ ಇನ್ಕಮ್ ಡೀಟೇಲ್ಸ್ ಇಬ್ರಿಗೂ ಗೊತ್ತು. ಎಸ್. ನಮ್ಮಿಬ್ಬರ ಮೊಬೈಲ್ ಪಾಸ್ವರ್ಡ್ ಇಬ್ರಿಗೂ ಗೊತ್ತು. ಎಸ್. ಪ್ರೀತಿ ಮಾಡಿ ಮದುವೆ ಆಗೋದು ತಪ್ಪು ಅನ್ನಿಸ್ತಿದೆ. ನೋ. ನೋ. ತಪ್ಪೇನಿಲ್ಲ. ತಪ್ಪಿಲ್ಲ, ಬಟ್ ಅಪ್ಪ ಅಮ್ಮನೂ ಒಪ್ಕೊಂಡ್ರೆ ಇನ್ನು ಖುಷಿ. ಸದ್ಯಕ್ಕೆ ಪೃಥ್ವಿ ಅಪ್ಪ ಅಮ್ಮ ಜೊತೆ ಕೂತ್ಕೊಂಡು ಊಟ ಮಾಡೋದು ದೊಡ್ಡ ಕನಸು ನಮ್ಮಿಬ್ರದ್ದು. 100%. ಎಸ್ 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 ಎಸ್. ಮದುವೆಗೆ ಮುಂಚೆ ಇದ್ದಂಗೆ ಮದುವೆ ಆದಮೇಲೆ ಇರೋಕ್ಕೆ ಕಷ್ಟ. ನೋ. ಇರ್ಬೋದು. ಎಷ್ಟು ದಿನ? ನಂಗೆ ಇವಾಗೇನು ಅನಿಸ್ತಿಲ್ಲ, ಇರ್ಬೋದು ಅಂತಲೇ ಅನಿಸುತ್ತೆ. ಪೃಥ್ವಿಗೆ ಸಂಗೀತಕ್ಕಿಂತ ಹೆಚ್ಚಾಗಿ ಅಭಿ ಇಷ್ಟ. ನೋ. ನೋ ಕಾಮೆಂಟ್ಸ್. ಹೌದು. ನೋ. ಹೌದಾ? ಇಲ್ಲ, ನನಗೆ ಎರಡು ಈಕ್ವಲೇ. ಮ್ಯೂಸಿಕ್ಕು ನನಗೆ ಜೀವನ ಕೊಟ್ಟಿದೆ. ಅಭಿ ನನ್ನ ಜೀವ, ಅಭಿ ನನ್ನ ಜೀವ. ಇದೇ ಪ್ರೀತಿ ಇದೇ ರೀತಿ ಇರಲಿ ಎಂದಿಗೂ. ಅಭಿಗೆ ಪೃಥ್ವಿಗಿಂತ ಒಳ್ಳೆ ಹೆಣ್ಣು ಸಿಗ್ತಿರ್ಲಿಲ್ಲ. ಸಿಗ್ತಿದ್ರು. ನಾನು ಹೆಂಗೆ ಹೇಳಿ? ಹೇಳ್ಬೇಕು ಗುರು, ನಿನ್ನ ಹುಡುಕಿದ್ರೆ ಇನ್ನೂ ಸಿಗ್ತಿದ್ರ ಒಳ್ಳೆ ಹೆಣ್ಣು ಇವಳಿಗಿಂತ? ಹೆಂಗೆ ಗೊತ್ತಿಲ್ಲ. ಎಸ್ಸೋ ನೋನೋ ಹೇಳು. ಗೊತ್ತಿಲ್ಲ. ಅವಳು ನೋಡು, ನೋ ಪಕ್ಕ ಚಾನ್ಸೇ ಇಲ್ಲ.
ನನಗಿಂತ ಒಳ್ಳೊಳ್ಳೆ ಸಿಗೋದೇ ಇಲ್ಲ ಅಂತ. ಅಲ್ಲ ನೋ ಅಷ್ಟೇ, ನೋ ಅಷ್ಟೇ. ಪೃಥ್ವಿಗೆ ಅಭಿಗಿಂತ ಒಳ್ಳೆ ಗಂಡ ಸಿಗ್ತಿದ್ನಾ? ನೋ ಸರ್. ನೋಡಿ ಹಿಂಗೆ ಕಾನ್ಫಿಡೆಂಟ್ ಆಗಿ. ನೋ ನೋ. ಅಭಿಗೆ ಪೃಥ್ವಿ ಫಸ್ಟು, ಕೆಲಸ ನೆಕ್ಸ್ಟು. ಹೌದಾ? ಫೋನ್ ಮಾಡ್ತೀನಿ ಇವ್ರಿಗೆ. ಇಲ್ಲ, ಅವರೇ ಹೇಳಿದ್ದಾರೆ ತಮ್ಮ ಟೈಮ್ ಕೊಡು. ಹೌದಾ? ಅವಳಿನ ಚಿಕ್ಕ ಹುಡುಗಿ, ಟೈಮ್ ಕೊಡು ತಮ್ಮ, ಏನು ಯೋಚನೆ ಮಾಡಬೇಡ, ನಾವಂತೂ ಕೊಡ್ತಿಲ್ಲ, ನೀನಾದರೂ ಕೊಡು, ಏನಾದರೂ ಹೇಳ್ತಮ್ಮ ಅಂತ ನನಗೆ ಬಲವಾಗಿ ನಿಂತಿದೆ. ಸೊ ಹಂಗಾಗಿ ಅವರೆಲ್ಲ ಕೊಡ್ತೀಯಾರಂತ ಸ್ಟಾರ್ಟಿಂಗಲ್ಲಿ ಕೊಟ್ಟಿರ್ತಾರೆ. ನೀವು ಸ್ಟಾರ್ಟಿಂಗಲ್ಲಿ ಕೊಡ್ತೀರಾ, ಆಮೇಲೆ ಕೊಡಲ್ಲ ಅಂತ. ಮದುವೆ ಆದಮೇಲೆ ಅಭಿಗೆ ಜಿ ಕನ್ನಡದಲ್ಲಿ ಕೇಳಿದಾಗೆಲ್ಲ ರಜಾ ಕೊಡ್ತಿದ್ದಾರೆ. ಎಸ್, ಖಂಡಿತ. ಅವರೇ ರಜಾ ಹಾಕ್ತಿಲ್ಲ ಅಂದರೆ ನಾನು ಬ್ಯುಸಿ ಇರ್ತೀನಿ, ಅವರು ಬ್ಯುಸಿ, ಆ ಥರನೇ ಇರಬೇಕು. ಅದೇ ಬೇಕು ಅಂದಾಗ ಈಗ ಮನೆ ಫಂಕ್ಷನ್ಸ್ ಕೊಡ್ತಿದ್ದಾರೆ. ಈ ಸಲ ಅಪ್ರೈಸಲ್ಲಿ ಬಂದಾಗ ಅಭಿಗೆ ಸಂಬಳ ಜಾಸ್ತಿ ಮಾಡ್ತೀವಿ, ಮದುವೆ ಬೇರೆ ಆಗಿದೆಯಾ ಅಂತ ಅವ್ರ ಬಾಸೇ ಹೇಳಿದ್ದಾರೆ. ಎಸ್, ನಾನು ಕೇಳಿದ್ದೀನಿ, ಅವ್ರೇನು ಹೇಳಿ. ಮುಂಚೆಗಿಂತ ಅಭಿ ಇವಾಗ 2 hours ಬೇಗ ಬರ್ತೀಯ ಮನೆಗೆ. ಹೌದು, 100 ಅವ್ರ ಅಮ್ಮನೇ ಅಂತಾರೆ. ಹೌದಾ? ನಾನು ಮುಂಚೆ ಮನೆಗೆ ಹೋದೆ 10:30 ಆಗ್ತಿತ್ತು, ಇವಾಗೆಲ್ಲ ಒಂದು 8-8:30ಗೆಲ್ಲ ಮನೆ ರೀಚ್ ಆಗಿಬಿಡ್ತೀನಿ. ನಮ್ಮ ಅಮ್ಮನೇ ಅಂತಾರೆ, ಓ ಹೆಂಡತಿ ಬಂದಮೇಲೆ ಮನೆಗೆ ಬೇಗ ಬರ್ತಾ ಇದೆಯಾ. ಮದುವೆ ಆದಮೇಲೆ ಅಭಿ ಮನೆ ಕೆಲಸ ಮಾಡೋಕ್ಕೂ ಸ್ವಲ್ಪ ಹೆಲ್ಪ್ ಮಾಡ್ತೀಯಾನೆ. ಎಸ್, ಆವಾಗಲೂ ಮಾಡ್ತಿದ್ದೆ, ಇವಾಗ ಬಟ್ ಅಡುಗೆಗೆಲ್ಲ ಹೆಲ್ಪ್ ಮಾಡ್ತಿದ್ರಾ? ಹಾಂ, ಆವಾಗಿಲ್ಲ. ಇವಳು ಬಂದಾಗ ಅವಳು ಅಡುಗೆ ಮಾಡೋಕ್ಕೆ ನಾನೇ ಜೊತೆಗೆ ಹೆಲ್ಪ್ ಮಾಡ್ತೀನಿ. ಅಭಿ ಅಮ್ಮ ಪೃಥ್ವಿಗೆ ಬೈತಾ ಇದ್ರೆ ಅಭಿ ಯಾರ ಕಡೆ ನಿಂತ್ಕೋತಾನೆ? ಪೃಥ್ವಿ ಕಡೆನ ಅಭಿ ಕಡೆನ? ನಮ್ಮಮ್ಮ ಬೈದೇ ಇಲ್ಲ ಇಲ್ಲಿವರೆಗೂ. ನಮ್ಮಮ್ಮ ಅವಳಿಗೇನು ಬೈದಿಲ್ಲ, ಹ್ಞೂ ಆ ಥರ ಎಲ್ಲ ಏನು ಅಲ್ಲ, ಅದರಲ್ಲಿ ಇಷ್ಟನೂ ಅಲ್ಲ, ಸುಮ್ಮನೆ ಕೇಳಿದೆ ಆ ಥರ ಸಿಚುವೇಶನ್ ಬಂದಿದೆ ಅಂತ. ಯಾರ ಪರ ನಿಂತ್ಕೋತೀರಾ? ನಾನು ನ್ಯಾಯದ ಪರ ನಿಂತ್ಕೋತೀನಿ. ನ್ಯಾಯ ಅಂದರೆ ನ್ಯಾಯ, ಅಭಿ ಹೇಳಿದ್ದೆ ನ್ಯಾಯ. ನಿಮ್ಮ ಅಪ್ಪ ಅಮ್ಮನ್ನ ಆರಾಮಾಗಿ ಮಾತಾಡ್ಸಲ್ಲ ಅವಳು? ಹಾಂ, ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮ್ಮಪ್ಪ ಸ್ಟ್ರಿಕ್ಟು. ಆ್ಯಕ್ಚುಲಿ ನಾನು ನನ್ನ ತಮ್ಮ ಇರ್ಬೋದು, ನಮ್ಮ ಅಪ್ಪನ ಹತ್ರ ಮಾತಾಡೋಕ್ಕೆ ಹೆದರ್ಕೋತೀವಿ ಮೊದಲಿಂದ. ನಂಗೆ ಅಮ್ಮ ಎಲ್ಲ ಕ್ಲೋಸು, ಅಮ್ಮನ ಜೊತೆ ನಾವು ಏನೋ ಕಿಚ್ಚಾಡ್ತೀವಿ, ಆ ಥರ ಎಲ್ಲ ಮಾಡ್ತೀವಿ. ಬಟ್ ಅಪ್ಪ ಎಲ್ಲ ಸ್ವಲ್ಪ ನಮಗೆ ಭಯನೇ. ಯೂಶಲಿ ನಾವು ಎದುರುಗಡೆ ಯಾವತ್ತೂ ಮಾತಾಡಲ್ಲ. ಬಟ್ ಜಾಸ್ತಿ ಹಿಂಗೆ ಇರಬೇಕು, ಹಂಗೆ ಇರಬೇಕು, ವೆರಿ ಪರ್ಟಿಕ್ಯುಲರ್ ಆ ಥರ. ಅದಕ್ಕೆ ಆ್ಯಕ್ಚುಲಿ ಎಲ್ಲ ತಂದೆ ಇರ್ತಾರೆ. ಬಟ್ ಇವಳು ಆ ಥರ ಅಲ್ಲ. ಹಾಂ ಅಪ್ಪ ಚೆನ್ನಾಗಿತ್ತು. ಅವಳು ಹೆಂಗೆ ಅಂದರೆ ಸೇಮ್ ಅವಳು ಮನೇಲಿ ಮಗಳಿದ್ರೆ ಹೆಂಗೆ ಅಪ್ಪಂಗೆ ಫ್ರೆಂಡ್ಲಿ ಆಗಿರ್ತಿದ್ಲು ಆ ಥರ. ಹಾಂ ಅಪ್ಪ, ಏನಪ್ಪ ಊಟ ಮಾಡಿದ್ರ, ಯಾಕೆ ಲೇಟು, ಅದೆಲ್ಲನೂ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾಳೆ. ಇನ್ಫ್ಯಾಕ್ಟ್ ನನಗೆ ಭಯ ಆಗ್ತಾ ಇರುತ್ತೆ, ಏನಪ್ಪ ಇವಳು ಹಿಂಗೆಲ್ಲ ಮಾತಾಡ್ತಾಳೆ ಅಂತ. ಬಟ್ ಅವಳಿಗೆ ಆ ಥರ ಎಲ್ಲ ಏನೂ ಭಯ ಇಲ್ಲ, ಚೆನ್ನಾಗಿ ಮಾತಾಡ್ತಾಳೆ. ಅದೇ ನನಗೆ ಖುಷಿ. ನೀನು ಟ್ರೈ ಮಾಡಿದ್ಯಾ ಮದುವೆ ಆದಮೇಲೆ ಅವ್ರ ಅಪ್ಪಂಗೆ ಫೋನ್ ಮಾಡೋಕ್ಕೆ? ಹಾಂ, ನಾನು ಮಾಡಿದೆ 2-3 ಸಲ ಫೋನ್ ಮಾಡಿ ಮಾತಾಡಿದೆ, ಕಾಲ್ ಮಾಡೇ ಮಾತಾಡಿದ್ದೀನಿ. ಆರಾಮಾಗಿ ಮಾತಾಡಿದ್ದಾರೆ. ನಿಮ್ಮ ಅಪ್ಪ ಏನಾದ್ರು ರೇಗಿಸ್ತಿರ್ತಾರಾ ಅಥವಾ ಆರಾಮಾಗಿ ಮಾತಾಡ್ತಾರಾ? ಕೆಲವೊಂದು ರೇಗಿಸ್ತಾರೆ. ಇದು ಹಾಕಲ್ಲ ತಾನೆ? ಹೇಳು. ಇಲ್ಲ, ಏನು ರೇಗಿಸಲ್ಲ. ಚೇಂಜ್ ಆಗ್ಬಿಟ್ಟು ಅದು ಆಡಿಯೋ ಲಾಂಚ್ ಮಾಡಿದ್ಮೇಲೆ ಫೋನ್ ಮಾಡಿದ್ದ ನೀನು ನಿಮ್ಮ ಅಪ್ಪಂಗೆ? ಅದೇ ನಾನು ಮಾತಾಡಿದೆ ಅವಾಗ. ನಾನೇ ಫೋನ್ ಮಾಡಿ ಯಾಕೆ ಸರ್ ಈ ಥರ ಎಲ್ಲ ಮಾಡಿದ್ರಿ ಅಂತೆಲ್ಲ ಕೇಳಿದೆ. ಬಟ್ ಅವರು ಬೇಕು ಅಂತ ಅದು ಇನ್ನೊಂದು, ಅವ್ರು ಇಂಟೆನ್ಷನಲಿ ಆಗೇನು ಮಾಡಿಲ್ಲ. ಅವರು ಕೆಲವ್ರಿಗೆ ಒಂದು ಕ್ಲೋಸ್ ಸರ್ಕಲ್ ಕಳಿಸಿದ್ದು, ಅವ್ರು ಅದನ್ನ ಶೇರ್ ಮಾಡಿದ್ದು ಕೊಡಬೇಕು ಅಂತ. ಅಂತ ನಮ್ಮ ಅಪ್ಪ ಅಮ್ಮಂಗೆ ಯಾರೋ ಹೇಳ್ಕೊಡೋರಂತೂ ಇದ್ದಾರೆ, ಅಂದರೆ ಇದೆಲ್ಲ ಅವರಾಗೇ ಮಾಡಿದಂತೂ. ಕೆಲವ್ರು ಪ್ರವೋಕ್ ಮಾಡೋರು ಮಾಡಿ ಅಂತ ಅವರು ಇದು ಮಾಡಿದ್ದು. ಆಮೇಲೆ ಅವರೇ ಹೇಳೋರ ಇಲ್ಲ ಇದು ಹಿಂಗಾಗೋಗಿತ್ತು ಅವರೇ ಹೇಳಿದ್ರು. ನಾವು ಟಿವಿ ನಾವು ಮಾಡಿದ್ದಲ್ಲ ಅಣ್ಣ, ನಾವು ವಶೀಕರಣ ಪದ ಬಗ್ಗೆನೂ ಅವ್ರ ಹತ್ರ ಮಾತಾಡಿದೆ. ಅವ್ರಿಲ್ಲ, ನಾನು ಆ ಥರ ಹೇಳಿಲ್ಲ, ಮಾಡಿರಬಹುದೇನೋ ಅನ್ನೋ ಥರ ಇದು ಮಾಡಿದಷ್ಟೇ ಅಂತಲೇ ಅಂದರು. ಆ್ಯಂಡ್ ಅವ್ರಿಗೆ ಕೋಪ ಅಂತೂ ಇದೆ, ಅವ್ರಿಗೆ ಕೋಪದಲ್ಲಿ ಇದು ಮಾಡಿದ್ದಾರೆ ಅಷ್ಟೇ. ಅಭಿಗೂ ಹಬ್ಬಿಗೂ ವ್ಯತ್ಯಾಸ ಏನು? ವ್ಯತ್ಯಾಸ ಏನಿಲ್ಲ. ಅಬಿ ಈಕ್ವಲ್ ಟು ಅಬಿ ಈಕ್ವಲ್ಸ್ ಟು ಹಬ್ಬಿ, ಹಬ್ಬಿ ಈಕ್ವಲ್ಸ್ ಟು ಅಬಿ. ಸೇಮಾ? ಪೃಥ್ವಿಗೂ ಹೆಂಡತಿಗೂ ಏನು ವ್ಯತ್ಯಾಸ? ಪೃಥ್ವಿ ಎಲ್ಲರೂ ನೋಡಿರೋ ಪೃಥ್ವಿ. ಹೆಂಡತಿ ತುಂಬ ಸ್ಟ್ರಿಕ್ಟ್, ತುಂಬ ಟೈಮ್. ಆಸ್ ಎ ಹೆಂಡತಿ ಪೃಥ್ವಿ ಸ್ಟ್ರಿಕ್ಟಾ? ಆ ವಿಷಯದಲ್ಲಿ ಟೈಮ್ ಕೀಪ್ ಅಪ್ ಮಾಡೋದ್ರಲ್ಲಿ, ಆ ಥರ ವಿಷಯದಲ್ಲಿ. ಅಬ್ಬೇ 8 ಗಂಟೆಗೆ ಇರ್ಬೇಕಂದ್ರೆ ಇರ್ಬೇಕಷ್ಟೇ. ಹೌದು, ಅಂಥದ್ದೆಲ್ಲ ಟೈಮ್ ಅಂದರೆ ನಾನೇ ಇನ್ನು ಅರ್ಧ ಗಂಟೆ ಮುಂಚೆ ಹೋಗಿ ಇರಬೇಕು, ಆ ಥರ
ಅವಳು ರೆಗ್ಯುಲರಾಗಿ ಬೈಯೋ 3 ಪದ ಯಾವುದು? ಅವಳೇನೆಂದರೆ ಅಭಿ ಸರ್ ಅಂತಾನೆ. ತುಂಬ ಕೋಪ ಬಂದಾಗ, ತುಂಬ ಪ್ರೀತಿ ಇದ್ದಾಗ ಅಭಿ ಅಂತ ಅಂತಾಳೆ. ತುಂಬ ಕೋಪ ಬಂದಾಗ ಸರ್ ಎಷ್ಟತಿ ಹೇಳ್ಬೇಕು ಸರ್ ನಿಮಗೆ, ಅಭಿ ಸರ್ ಅಂತ ಅವಾಗ ಯೂಸ್ ಮಾಡ್ತಾಳೆ. ಕೋಪ ಬಂದರೆ ಸರ್ ಅಂತ? ಹಾಂ, ಕೋಪ ಬಂದಾಗ ಜಾಸ್ತಿ ಸರ್. ಆವಾಗಲೇ ಅಭಿ ಸರ್ ಎಷ್ಟತಿ ಹೇಳ್ಬೇಕು ಸರ್ ನಿಮಗೆ, ಏನು ಹೇಳೋದು ಅರ್ಥನೇ ಆಗಲ್ಲಲ್ಲ ಸರ್ ಅಂತ ಜಾಸ್ತಿ ಥೂ ಅಂತ್ಯಾ? ಜಾಸ್ತಿ. ಇವ್ರಿಗೆ ಅಂತಲ್ಲ, ಯೂಶ್ವಲಿ ನನಗೇನೆ ಥೂ ಅಂತೀನಿ. ಏನಾದ್ರು ನಾನೇನು ತಪ್ಪು ಮಾಡಿದೆ ಥೂ ಅಂತ. ನೀನು ಅಭಿ ಬೈಯೋದು ನಿಂಗೆ 2 ಪದ ಹೇಳು. ಅವ್ರು ನಂಗೆ ಬೈಯಲ್ಲ ಜಾಸ್ತಿ, ಬಟ್ ಇಲ್ಲ ಬೈದ್ರೂ ಏನಮ್ಮ ನೀನು ಅಷ್ಟೇ ಹೇಳೋದವ್ರು. ಅಷ್ಟೇ, ಅವ್ರ ಟೋನ್ ಅಷ್ಟೇ ಇರುತ್ತೆ, ಎಷ್ಟೇ ಮತ್ತು ತುಂಬ ಕೋಪ, ಆಗಲ್ಲ ಕಣೆ ಏನಿವಾಗ ಅಂತಾರೆ. ತುಂಬ ಮಿತಿ ಮೀರಿ ಕೋಪ ಬಂದರೆ ಆ ಥರ. ಇನ್ನೊಂದ್ಸಲ ಹೇಳು. ಆಗಲ್ಲ ಕಣೆ ಏನಿವಾಗ ಅಂತಾರೆ. ಅದು ಹಂಗೆ ಆಗಲ್ಲ ಕಣೆ, ಅದು ಹಂಗೆ ಬರುತ್ತೆ. ಕವರ್ ಕೊಡ್ತೀನ ಎಲ್ಲೋ. ನಾನು ಆ್ಯಕ್ಚುಲಿ ಇಂಟರ್ವ್ಯೂಗೆ ಬಂದಿದ್ದೆ ಗಿಫ್ಟ್ಗೋಸ್ಕರ. ಇಲ್ಲ ಆಮೇಲೆ ಹೇಳ್ತೀನಿ, ಇವಾಗ ಹೇಳೋಣ. ಆ್ಯಕ್ಚುಲಿ ನಾವು ಬರ್ಬೇಕಾದ್ರೆ ಮಾತಾಡ್ಕೊಂಡ್ವಿ. ನಿಮಗೆ ಯಾಕೆ ನಮ್ಮದೇ ಇಂಟರ್ವ್ಯೂ ಮಾಡ್ಬೇಕಂತ ಅನಿಸ್ತು? ಹೊಸದಾಗಿ ಮದುವೆ ಆಗಿದ್ದೀರಾ ಗುರು. ಮತ್ತು ನನಗೆ ಈ ಸೆಟಪ್ ಎಲ್ಲ ಮಾಡೋದು ಉದ್ದೇಶ, ನೀವು ಮದುವೆ ದಿನದಲ್ಲಿ ಕಷ್ಟಪಟ್ಟಿದ್ರಿ, ಅದು ಹಂಗಲ್ಲ ಗುರು. ಖುಷಿ ಪಡಬೇಕು ಮದುವೆ ದಿನ ಅಂತ. ಮದುವೆ ಎಲ್ಲ ಆಗೋದು ಒಂದ್ಸಲಿ ಅಲ್ವಾ? ಇವಾಗೆಲ್ಲ ಟ್ರೆಂಡಿಂಗ್ ಬಿಡು, 3-4 ಸಲ ಆಗ್ತಾರೆ, ಅದು ಬೇರೆ ವಿಷಯ. ನಿಮ್ಮ ಜೀವನದಲ್ಲಿ ಒಂದೇ ಆಗಲಿ. ಬಟ್ ಅದೇನೋ ಒಂದು ಸಣ್ಣ ರೀಕ್ರಿಯೇಟ್ ಮಾಡೋಣ ಅಂತ ಅನ್ನಿಸ್ತು. ನಮಗೇನೋ ನಮ್ಮವರು ನಮ್ಮನೆಯವರು ಅನ್ನೋ ಫೀಲ್ ಬರುತ್ತಲ್ವಾ, ನಮ್ಮವರು ಇವರಿಬ್ಬರು ನಮಗೆ ಗೊತ್ತವರು ಅಂತ. ನಿಮ್ಮನ್ನು ಈಗಲ್ಲ, ನಾನು ಯಾವಾಗ ಬೇಕಾದ್ರೂ ಕರಿಬೋದಾಗಿತ್ತು. ನಂಗೆ ಸಲಿಗೆ ನಾ ಮದುವೆ ದಿನನೇ ಕರಿಬೋದಾಗಿತ್ತು ನಿಮ್ಮನ್ನು. ಸೊ ಆಯಿತು, ನಿಧಾನವಾಗಿ ಮಾಡೋಣ ಅಂತ ನನಗನ್ನಿಸ್ತು. ಹಾಗಾಗಿ ಕಪಲ್ ಅಲ್ವಾ, ಒಂದು ಕಪಲ್ಗೆ ಮದುವೆ ಆದಮೇಲೆ ಬನ್ನಿ ಮನೆಗೆ ಊಟಕ್ಕೆ ಅಂತಾರಲ್ವ, ಹಂಗೆ ನಮ್ಮ ಕೀರ್ತಿ ಎಂಟ್ರಿಗೆ ಬಂದು ಊಟ ಮಾಡ್ಕೊಂಡು ಹೋಗಿ ನನಗೆ ಆ ಖುಷಿ ಕರೆದಪ್ಪ. ನೀವು ಕರೆದಿದ ತಕ್ಷಣ ಒಪ್ಕೊಂಡು ಬಂದ್ರಲ್ಲ, ನಂಗೆ ಅದು ಖುಷಿ. ಇಲ್ಲ ಸರ್, ನಾವು ಇದು ಇಂಟರ್ವ್ಯೂ ಅಂತ ಬಂದಿಲ್ಲ, ಸುಮ್ಮನೆ ನಿಮ್ಮ ಜೊತೆ ಇದು ಇಂಟರ್ವ್ಯೂ ಏನಲ್ಲ, ಇದು ಹರಟೆ ಅಷ್ಟೇ. ಹರಟೆಲಿ ಒಂದು ಸಣ್ಣ ಇದು, ಅಂದರೆ ಇದು ಯಾರಿಗೂ ಕ್ಲಾರಿಟಿ ಕೊಡೋ ಕಾರ್ಯಕ್ರಮನೂ ಅಲ್ಲ. ಈಚೆ ಜನ ಕೆಲವ್ರು ಏನು ಅಂದ್ಕೊಂಡಿದ್ರು, ಅದೇನಪ್ಪ ಹೌದಾ ಅಂತ ಕೇಳಿದ ಅಷ್ಟೇ ಕಾರ್ಯಕ್ರಮ. ತುಂಬ ಚೆನ್ನಾಗಿ ಮಾತಾಡಿದ್ದಕ್ಕೆ, ತುಂಬ ಚೆನ್ನಾಗಿ ಆಟ ಆಡಿದ್ದಕ್ಕೆ ಸುದರ್ಶನ್ ಸಿಲ್ಕ್ಸ್ ಅವರು ಪಾಪ ನಿಮ್ಮ ಮದುವೆಗೆ ಬರೋಕ್ಕಾಗಲಿಲ್ಲ ಅಂತ. ಅವ್ರಿಗೆ ಯಾಕೆ ಕರೀಲಿಲ್ಲ ಅವ್ರನ್ನ? ಯಾರನ್ನೂ ಕರೆದೇ ಇಲ್ವಲ್ಲ. ಅವನು ಯಾರನ್ನೂ ಕರೆದಿಲ್ಲ. ಅವರು ಒಂದು ಪ್ರಶ್ನೆ ಕೇಳಿ ತುಂಬ ಚೆನ್ನಾಗಿ ಉತ್ತರ ಕೊಟ್ಟರೆ ಗಿಫ್ಟ್ ಕೊಡಿ ಅಂತ ಹೇಳೋರು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ನಿಮ್ಮ ಇಂಟರ್ವ್ಯೂಗೆ ಬಂದಿದ್ದೆ ಗಿಫ್ಟ್ಗೋಸ್ಕರ. ಹೆಂಗಿದ್ರು ಪೇಮೆಂಟ್ ಅಂತೂ ಕೊಡಲ್ಲ ನೀವು, ಅಟ್ಲೀಸ್ಟ್ ಗಿಫ್ಟ್ ಆದರೂ ಕೊಡ್ತೀರಾ ಅಂತ ಬಂದ್ವಿ. ಹೆಂಗೆ ಬದುಕ್ತಿದ್ಯಾ ಚೆನ್ನ ಅವ್ರ ಜೊತೆ? ಅವತ್ತು ನೀವು ಇದು ಸಿಂಗರ್ಸ್ ಇಂಟರ್ವ್ಯೂ ಮಾಡಿದಾಗಲೂ ನೀವೇನು ಕೊಟ್ಟಿರಲಿಲ್ಲ. ಏನಂದರೆ ಕೋಕೋನಟ್ ಆಯಿಲ್ ನಿಮಗೆ ಅಡುಗೆಗೆ ಬಳಸಿ, ದಯವಿಟ್ಟು ಇದು ತಗೊಳ್ಳಿ. ಡಿಸೈನ್ ಲೈನ್ಸ್ ಆರ್ಕಿಟೆಕ್ಟ್ಸ್ ಅವ್ರ ಕಡೆಯಿಂದ ನಿಮ್ಮ ಗಿಫ್ಟ್ನ ಅವರು ಓಪನ್ ಮಾಡ್ಕೊಡ್ಬೇಕಾ? ಹಾರ್ಮೋನಿಯಂ ಗಿಫ್ಟ್ ಕೊಟ್ಟಿದ್ರಿ, ಅದಕ್ಕೆ ಅದನ್ನ ನೋಡ್ಬಿಟ್ಟು ಏನು ಕೊಟ್ಟಿರಲಿಲ್ಲ ಅಂತ ಯಾವ ಬಾಯಲ್ಲಿ ಹೇಳ್ತೇವೆ, ಬಾಯಿ ತೊಳ್ಕೊಂಬೋಗು. ಸೊ ಗಿಫ್ಟ್ ಕೊಟ್ಟಿದ್ರಲ್ವಾ, ಅದಕ್ಕೆ ಗಿಫ್ಟ್ಗೋಸ್ಕರನೇ ಬಂದೆ. ನಿನ್ನ ಮದುವೆಗೆ ಬಂದು ಗಿಫ್ಟ್ ಕೊಟ್ಟಿದ್ದೀನಿ ನಾನು. ಅದರಲ್ಲಿ ಒಳ್ಳೆ ಕವಿತೆ ಬರ್ದಿದ್ರು, ಇಬ್ರಿಗೂ ಕಿತ್ತಾಡ್ಕೊಂಡು ಚೆನ್ನಾಗಿರಿ ಅಂತ ಬರ್ತಿದ್ರು. ಚೆನ್ನಾಗಿದ್ದೀರಾ? ಕಿತ್ತಾಡ್ತಿದ್ದೀರಾ? ಹೌದು, ಎರಡೂ ಫಾಲೋ ಮಾಡ್ತಾ ಇದ್ವಿ. ಸೊ ಓಡೋಗಿ ಮದುವೆ ಆಗೋರ್ಗೆ ಏನು ಮೆಸೇಜ್ ಕೊಡ್ತೀರಾ? ಇಲ್ಲ, ಓಡ್ ಹೋಗಬೇಡಿ, ಅಪ್ಪ ಅಮ್ಮನ ಒಪ್ಸಿನೇ ಮದುವೆ ಆಗಿ. ಹೇಳ ಶಾಸ್ತ್ರ ತಿನ್ನೋದು ಬದನೆಕಾಯಿ. ಬಟ್ ಜೋಕ್ಸ್ ಅಪಾರ್ಟ್, ಪರಿಸ್ಥಿತಿ ಕೆಲವೊಂದು ನಿಭಾಯಿಸೋಕ್ಕಾಗದೇ ಇದ್ದಾಗ ಹಿಂಗಾಗಿದೆ. ಬಟ್ ಎಲ್ಲವೂ 99.3% ತಿಳಿ ಆಗ್ತಾ ಇದೆ. ಬಟ್ ಅಪ್ಪ ಅಮ್ಮನೂ ಒಪ್ಕೊಳ್ಳಿ ಅಂತಲೇ ಹೇಳ್ತೀನಿ. ಅಂದರೆ ಎಲ್ಲರ ಪೇರೆಂಟ್ಸ್ನು, ಎಲ್ಲ ತಂದೆ ತಾಯಿಯಂದರು ಕೂಡ ನಿಮ್ಮ ಮಕ್ಕಳು ಪ್ರೀತಿಸ್ಬಿಟ್ಟು ಬಂದ್ಬಿಟ್ರು, ಒಪ್ಕೊಳ್ಳೇಬೇಕಾ ಒಪ್ಕೋಬಾರ್ದ ಅಂದರೆ ಆಬ್ವಿಯಸ್ಲಿ ಕೂಲಂಕುಷವಾಗಿ ನೋಡಿ. ಈ ಥರ ಸಿಚುವೇಶನಲ್ಲಿ ನನಗೆ ನಮ್ಮೂರ ಯುವರಾಣಿ ಅದರಲ್ಲಿ ಒಳ್ಳೊಳ್ಳೆ ಲೈನ್ ಇದೆ, ಆ ಲೈನ್ ನೆನಪಾಗತ್ತೆ. ಹಾಡೋದನ್ನ ಒಂದ್ಸರಿ. ಮನಸ್ಸೊಂದೆ ಸಾಕಂತೆ ಸಾಕ್ಷಿಗೆ, ಅರಿಶಿಣವೇ ಬೇಕಂತೆ ತಾಳಿಗೆ, ಹೇಳಿದ್ದು ಸತ್ಯ ಕೇಳಿದ್ದು ಸತ್ಯ, ಸುಳ್ಳ್ಯಾವುದೇ ಕೋಗಿಲೆ, ಮಾಂಗಲ್ಯದಿಂದ ನಂಟಾದರೂ ಮನಸ್ಸೇರೋ ಮದುವೆಯಲ್ಲಿ ಸುಖವೆಂದರು,
ವರನ್ಯಾರು ಗೊತ್ತೇನೆ ಓ ಕೋಗಿಲೆ ಅಭಿಯಂತ ಹೇಳೋಣ ಬಾ ಕೋಗಿಲೆ. ಸೊ ಇವರ ಪರಿಸ್ಥಿತಿನೂ ಕಷ್ಟಕರವಾಗಿತ್ತು, ಇವರ ತಂದೆ ತಾಯಿ ಪರಿಸ್ಥಿತಿನೂ ಕಷ್ಟಕರವಾಗಿತ್ತು. ಅವಾಗಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಕೂತ್ಕೊಂಡು ಮಾತಾಡೋದು ಸುಲಭ, ಅವರ ಪರಿಸ್ಥಿತಿಯಲ್ಲಿ ನಾವಿದ್ದು ನೋಡೋದು ತುಂಬ ಕಷ್ಟ. ಎಲ್ಲ ಪರಿಸ್ಥಿತಿನೂ ಆದಷ್ಟು ಬೇಗ ತಿಳಿಯಾಗಲಿ. 99.25% ತಿಳಿಯಾಗಿದೆ ಅಂತ. ನಾನು ಇನ್ನೊಂದು ಪೃಥ್ವಿನ ಓಡಿಸ್ಕೊಂಡು ಎಲ್ಲಿಗೂ ಹೋಗಿಲ್ಲ, ಅವಳನ್ನ ಮದುವೆ ಆಗಿ ನಮ್ಮ ಮನೇಲಿ ನನ್ನ ಜೊತೆನೇ ಇದ್ದಾಳೆ. ಹೌದು, ಪೃಥ್ವಿ ಏನಾದರೂ ಅಭಿ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಸ್ಟೇಟಸ್ ಹಾಕು, ಪೃಥ್ವಿಗೆಲ್ಲ ಕಮೆಂಟ್ಸ್ ಹಾಕಲಿ. ಅಭಿ ನಿನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಓಕೆನಾ, ಪೃಥ್ವಿನೂ ಅಷ್ಟೇ ನಿನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ನೀನು ಸ್ಟೇಟಸ್ ಹಾಕು, ಅವಾಗಲೂ ಜನ ಕಮೆಂಟ್ ಮಾಡಲಿ. ಓಕೆನಾ, ನಾವೆಲ್ಲ A1 A2 A1000ವರೆಗೂ ಬರ್ತೀವಿ ಅವಾಗ, ಓಕೆನಾ. ಅಂದರೆ ಬೇಸಿಕಲಿ ಮದುವೆ ಆಗಿದ್ದು ಖುಷಿನ ಬೇರೆ ಥರ ಸೆಲೆಬ್ರೇಟ್ ಮಾಡೋಣ, ಏನೇನೋ ಸಣ್ಣ ಪುಟ್ಟ ಗೊಂದಲಗಳಿತ್ತು ಅದೆಲ್ಲವನ್ನು ಬಿಟ್ಟು ಒಂದು ಖುಷಿಯಾಗಿ ಸೇರೋಣ ಅನ್ನೋ ಉದ್ದೇಶಕ್ಕೆ ಮಾಡಿದ್ದು ಕಾರ್ಯಕ್ರಮ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೂಪರ್, ಖುಷಿ ಆಯ್ತು. ಥ್ಯಾಂಕ್ ಯು. ನಮ್ಮನ್ನ ಕರೆಸ್ಬೇಕು ಅಂತ ಮನ್ಸು ಮಾಡಿ ಕರೆಸಿ ನಮಗೆ ಆಟ ಆಡಿಸಿ ಮಾತಾಡಿಸಿ ಓವರಲ್ ಆಗಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಆ್ಯಂಡ್ ಮೇನ್ ಆಗಿ ಗಿಫ್ಟ್ ಇನ್ನ ಕೊಟ್ಟಿಲ್ಲ, ಕೊಡಿ. ಮದುವೆಗಂತೂ ಕರೀಲಿಲ್ಲ, ಜನರನ್ನ ನಾಮಕರಣಕ್ಕೆ ಕರೀರಿ ಅಂತ ಹೇಳ್ತಾ ನಿಮಗೆ ಸುದರ್ಶನ್ ಸಿಲ್ಕ್ಸ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಓಕೆ, ಇದು ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ 1944ರಿಂದ ಇದೆ. ಚಿಕ್ಕಪೇಟೆ ಮತ್ತು ಮಾರತಹಳ್ಳಿಯಲ್ಲಿರುವಂತಹ ಅಂಗಡಿ. ಇದು ಏನು ಕೊಟ್ಟಿದ್ದಾರೆ ನೋಡು. ಎಸ್, ನೋಡ್ತೀನಿ. ನೀನು ನೋಡು. ಸೀರೆ ಕಟ್ಟಿದ್ದಾರೆ. ವಾವ್, ಕಲರ್ ತುಂಬ ಚೆನ್ನಾಗಿದೆ. ಟಿಶ್ಯೂ ಸ್ಯಾರಿ ಅನ್ಸುತ್ತೆ. ಇದು ರೇಷ್ಮೆ, ಇದು ಸಖತ್ತಾಗಿದೆ. ಅವರು ಪಂಚ ಮದುವೆ ದಿನ ರೇಷ್ಮೆ ಪಂಚೆ ಉಟ್ಕೊಂಡಿದ್ದ. ಬೇರೆ ಯಾವಾಗ ಉಟ್ಕೊಂಡಿದ್ದೆ ರೇಷ್ಮೆ ಪಂಚೆ? ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ. ಫಸ್ಟ್ ನೈಟ್ಗೂ 31st ನೈಟ್ಗೂ ಏನು ವ್ಯತ್ಯಾಸ ಪೃಥ್ವಿ? 31st ಆದ್ಮೇಲೆ ಬರೋದೇ ಫಸ್ಟ್, ಅಷ್ಟೇ ಸಿಂಪಲ್. ಅಷ್ಟೇ. ಥ್ಯಾಂಕ್ ಯು ಸುದರ್ಶನ್ ಸಿಲ್ಕ್ಸ್. ಥ್ಯಾಂಕ್ ಯು ಸುದರ್ಶನ್ ಸಿಲ್ಕ್, ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ. ಹೇಳು, ನಾಮಕರಣ ಕರಿತೀವಿ, ಮಿಸ್ ಮಾಡದೆ ಬರಬೇಕು. ಥ್ಯಾಂಕ್ ಯು ಸುದರ್ಶನ್ ಸಿಲ್ಕ್ಸ್, ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ. ಸೀರೆ ತುಂಬ ಇಷ್ಟ ಆಯಿತು. ಇದನ್ನೇ ನಾನು ಮುಂದೆ ಯಾವ್ದಾದ್ರು ಫಂಕ್ಷನ್ಗೆ ಉಟ್ಕೋತೀನಿ. ಆ್ಯಂಡ್ ನಮ್ಮ ಮನೇಲಿ ಇನ್ಯಾವುದೇ ಫಂಕ್ಷನ್ ಆದರೂ ನಾನು ನಿಮ್ಮನ್ನು ಕರಿತೀನಿ. ನೀವು ಹೀಗೆ ಗಿಫ್ಟ್ಸ್ ಕೊಡ್ತಾಯಿರಿ. ಥ್ಯಾಂಕ್ ಯು. ಹೇಳು, ನಾಮಕರಣಕ್ಕಾದ್ರೂ ಕರಿತೀನಿ, ಮಿಸ್ ಮಾಡಲ್ಲ. ನೆಕ್ಸ್ಟ್ ನಾಮಕರಣಕ್ಕಾದ್ರೂ ಕರಿತೀನಿ, ಮಿಸ್ ಮಾಡಲ್ಲ. ಮತ್ತು ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡು ಕರೆದು ಊಟ ಹಾಕ್ಬೇಕಾದ್ರೆ ಸುದರ್ಶನ್ ಸಿಲ್ಕ್ ಸೀರೆನೇ ಉಟ್ಕೋತೀನಿ. ಹೇಳು. ನೆಕ್ಸ್ಟು ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕರೆದು ಊಟ ಹಾಕಿದಾಗ ಸುದರ್ಶನ್ ಸಿಲ್ಕ್ ಸೀರೆನೇ ಉಟ್ಕೋತೀನಿ. ಸುದರ್ಶನ್ ಸಿಲ್ಕ್ಸ್ ಪಂಚೆನೇ ಉಟ್ಕೋತೀನಿ. ತುಂಬ ಚೆನ್ನಾಗಿ ಮಾತಾಡಿದ್ದಕ್ಕೆ, ಮನಸ್ಸು ಬಿಚ್ಚಿ ಮಾತಾಡಿ ತುಂಬ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಮತ್ತು ನಿಮ್ಮ ದಾಂಪತ್ಯ ಸುಖವಾಗಿರಲಿ ಅಂತ ಹಾರೈಸ್ತಾ ರಾಗ ಆರ್ಟ್ಸ್ ಅವ್ರು ನಿಮಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಸೂಪರ್. ನೀವಿಬ್ಬರು ಸಂಗೀತ ಪ್ರಿಯರಾಗಿರೋದ್ರಿಂದ ನಿಮಗೆ ರಾಗ ಆರ್ಟ್ಸ್ ಅವರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದು ಓಪನ್ ಮಾಡಿ ತೋರಿಸು. ಜಯನಗರ್ ಮತ್ತು HSR ಲೇಔಟ್ ಸದಾಶಿವನಗರಲ್ಲಿದೆ. ವೆರಿ ನೈಸ್, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಇವತ್ತೇ ಹೋಗ್ಬಿಟ್ಟು ಮನೇಲಿ ಹ್ಯಾಂಗ್ ಮಾಡ್ತೀವಿ. ಥ್ಯಾಂಕ್ ಯು ರಾಗ. ಥ್ಯಾಂಕ್ ಯು ರಾಗ. ಮಗು ಬಂದಾಗ ಆಟ ಆಡೋಕ್ಕಾಗುತ್ತೆ. ಜಯನಗರ್ HSR ಲೇಔಟ್ ಮತ್ತು ಸದಾಶಿವನಗರಲ್ಲಿದೆ. ಎತ್ನಿಕ್ ಹ್ಯಾಂಡಿಕ್ರಾಫ್ಟ್ಸು, ತಂಜಾವೂರ್ ಪೇಂಟಿಂಗ್ಸು, ಬ್ರಾಸ್ ಐಟಮ್ಸು, ಟೀಕುಡ್ ಫರ್ನಿಚರ್ಸು ಎಲ್ಲವೂ ಇದೆ. ರಾಗ ಆರ್ಟ್ಸ್ಗೆ ವಿಸಿಟ್ ಮಾಡಬಹುದು. ಓಕೆನಾ? ಕನ್ನಡ ಓದಕ್ಕೆ ಬರುತ್ತಾ ಪೃಥ್ವಿ ನಿಂಗೆ? ವಾ, ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ಕನ್ನಡ. ಹೌದಾ? ಇದನ್ನು ಸ್ಟೈಲಿಶ್ ಆಗಿ ಓದು. ಶ್ರೇಷ್ಠ ಉತ್ಪನ್ನ ಶ್ರಾವಣ ಮೇಳ ಕರ್ನಾಟಕದಾದ್ಯಂತ ವಿವಿಧ ಭಾಗಗಳಿಂದ ಸ್ವಯುದ್ಯೋಗ ಹೊಂದಿರುವ ಮಹಿಳೆಯರೆಲ್ಲ ಸೇರಿ ಹಬ್ಬಗಳ ಪ್ರಯುಕ್ತ ಏರ್ಪಡಿಸಿರುವ ವಿಶೇಷ ಮಾರುಕಟ್ಟೆ. ಹಬ್ಬಗಳಿಗೆ ಬೇಕಾದ ಪ್ರತಿಯೊಂದು ಉತ್ಪನ್ನದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳು, ಸೀರೆಗಳು, ಒಡವೆಗಳು, ಡ್ರೆಸ್ಗಳು, ಮಕ್ಕಳ ಬಟ್ಟೆ, ಪೂಜಾ ಸಾಮಗ್ರಿಗಳು ಹಾಗೆ ಇತ್ಯಾದಿ ವಸ್ತುಗಳನ್ನು ಸತ್ಯ ಪ್ರಮೋದ್ ಕನ್ವೆನ್ಷನ್ ಸೆಂಟರ್, ನ್ಯಾಷನಲ್ ಕಾಲೇಜ್ ಆವರಣದ ಎದುರು ಬಸವನಗುಡಿಯಲ್ಲಿ ಈ ಮೇಳವನ್ನು ಏರ್ಪಾಡು ಮಾಡಿದ್ದಾರೆ. ಹಾಗೆ ಲ್ಯಾಂಡ್ ಮಾರ್ಕ್ ಅಂತ ಕೇಳಿದ್ರೆ ನಿಯರ್ ಉತ್ತರಾದಿ ಮಠದ ಹತ್ರ ಬರುತ್ತೆ ಈ ಒಂದು ಜಾಗ. ಇದೇ ಜುಲೈ 18, 19, 20ನೇ ತಾರೀಕು ನೀವೆಲ್ಲರೂ ವಿಸಿಟ್ ಮಾಡ್ಬೋದು. ಆ್ಯಂಡ್ ಇದು ವೀಕೆಂಡ್ ಆಗಿರೋದ್ರಿಂದ ನೀವೆಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ನಿಮ್ಮ ಎಲ್ಲ ವಸ್ತುಗಳನ್ನು ಒಂದೇ ಕಡೆ ಖರೀದಿ ಮಾಡ್ಬೋದು. 10 ರೂಪಾಯಿ ಸ್ಕ್ರಿಪ್ಟ್ಗೆ 100 ರೂಪಾಯಿ ಥರ ಹೇಳೋದು. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ತೆರೆದಿರುತ್ತೆ. ನೀವು ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ಬಿಟ್ಟು ಶಾಪ್ ಮಾಡ್ಬೋದು. ಎಸ್, ಖಂಡಿತ ಹೌದು. ಈ ಶ್ರೇಷ್ಠ ಉತ್ಪನ್ನ ಶ್ರಾವಣ ಮೇಳಕ್ಕೆ ನಾನು ಬರ್ತಾ ಇದ್ದೀನಿ. ಬನ್ನಿ, ಅಲ್ಲೇ ಖಂಡಿತ ಸಿಗೋಣ.
ಇಷ್ಟು ದಿನ ನೀವೆಲ್ಲರೂ ನಮ್ಮನ್ನು ನೋಡ್ತಾ ಇದ್ರಿ, ನಾನು ನಿಮ್ಮನ್ನು ನೋಡಬೇಕು, ದಯವಿಟ್ಟು ಬನ್ನಿ, ಸಿಗೋಣ. ನಾನಂತೂ ಬರ್ತೀನಿ, ನೀ ಬರ್ತೀಯಾ? ನಾವು ಬರ್ತೀವಿ. ಬಂದಿಲ್ಲ ಅಂದರೆ ನಿಮ್ಮನ್ನು ನೋಡೋಕ್ಕೆ ನಾವು ಬರ್ತೀವಿ. ಸೊ ಪೃಥ್ವಿ ಭಟ್ಟು ಬರ್ತಾಳಂತೆ, ಬಂದಿಲ್ಲ ಅಂದರೆ ಅವಳಿಗೆ ಪರ್ಸ್ನಲ್ಲಾಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ. ನಾನಂತೂ ಬರ್ತಾಯಿದ್ದೀನಿ, ಸಿಗೋಣ ಅಲ್ಲೇ. ಫ್ಯೂಚರ್ ಪ್ಲ್ಯಾನ್ಸ್ ಏನು ಇವಾಗ ನಿಮ್ಮದು? ಫ್ಯೂಚರ್ ಅಂದರೆ ಫಸ್ಟು ನಮ್ಮ ಅಪ್ಪ ಅಮ್ಮ ಒಪ್ಪೋದು, ಫಸ್ಟ್ ನಮ್ಮ ಅಪ್ಪ ಅಮ್ಮನ ಒಪ್ಪಿಸ್ಬೇಕು. ಆ್ಯಂಡ್ ಅದೇ ನನಗೆ ಮ್ಯೂಸಿಕ್ ಫೀಲ್ಡಲ್ಲಿ ಏನೋ ಒಂದು ಅಚೀವ್ ಮಾಡಬೇಕಂತಿದೆ. ಆ್ಯಂಡ್ ನಾವಿಬ್ಬರೂ ಸೇರಿ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕಂತಿದೆ. ಮತ್ತು ಸೊ ನನಗದೇ ಮೊದಲನೇದಾಗಿ ನಮ್ಮ ಅತ್ತೆ ಮಾವ ಅಷ್ಟು ಒಪ್ಕೊಂಡು ಮತ್ತೆ ನಾವೆಲ್ಲ ಒಟ್ಟಿಗೆ ಆದಷ್ಟು ಬೇಗ ಒಂದಾಗಬೇಕು, ಆ ಎಲ್ಲ ಕೋಪ ತಾಪಗಳೆಲ್ಲ ತಣ್ಣಗಾಗಬೇಕು ಅಂತ. ಅದು ಬಿಟ್ಟು ನಂಗೆ ಇಂಡಿವಿಜುವಲ್ ಆಗಿ ನನ್ನ ಕೆಲಸದ ಬಗ್ಗೆ ಬಂದರೆ ಇನ್ನೂ ಒಳ್ಳೆ ಪೊಸಿಷನ್ಗೆ ಹೋಗಬೇಕು, ಇನ್ನೂ ಒಳ್ಳೊಳ್ಳೆ ಶೋಸಲ್ಲಿ ಕೆಲಸ ಮಾಡಬೇಕು, ಆ ಥರ. ಆ್ಯಂಡ್ ನಮ್ಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ಟ್ರಾವೆಲ್ ಮಾಡಬೇಕು, ಆವಾಗವಾಗ ಟ್ರಿಪ್ಸು, ಬೇರೆ ಬೇರೆ ದೇಶಗಳಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಆಸೆ ಇದೆ. ಇಬ್ಬರು ಕೊನೆವರೆಗೂ ಜೊತೆಯಾಗಿ ಖುಷಿಯಾಗಿರಬೇಕು. ಲಾಸ್ಟಲ್ಲಿ ನಿಮ್ಮ ಅಪ್ಪ ಅಮ್ಮಂಗೆ ಏನು ಹೇಳ್ತೀಯಾ ಪೃಥ್ವಿ? ಅದೇ ನಾವು ತಪ್ಪು ಮಾಡಿದ್ದೀವಿ, ಅದೆಲ್ರಿಗೂ ಗೊತ್ತು ಖಂಡಿತ. ಬಟ್ ಆ ದಿನ ಆ ಸಿಚುವೇಶನ್ಗೆ ನಾವು ಆ ಥರ ಮಾಡಲೇಬೇಕಾಗಿ ಬಂತು. ಸೊ ನೀವು ದೊಡ್ಡ ಮನಸ್ಸು ಮಾಡಿ ನಮ್ಮಿಬ್ರನ್ನೂ ಕ್ಷಮಿಸಿ, ನಮ್ಮಿಬ್ರನ್ನೂ ಒಪ್ಪಿ ನಾವು ಮೊದಲಿನ ಥರನೇ ಖುಷಿಯಾಗಿರೋಣ. ಸೊ ಪ್ಲೀಸ್ ಅಪ್ಪ ಅಮ್ಮ ಇಬ್ರಿಗೂ ಸಾರಿ ಅಷ್ಟೇ. ನೀನು ಅವರಪ್ಪ ಅಮ್ಮಂಗೆ? ಅಂಕಲ್ ಆಂಟಿ ಸಾರಿ, ತಪ್ಪು ಮಾಡಿದ್ದೀವಿ ಖಂಡಿತ, ನಿಮಗೆ ತುಂಬ ಬೇಜಾರು ಕೂಡ ಮಾಡಿದ್ದೀವಿ. ಸೊ ಅದನ್ನೆಲ್ಲ ಮರೆತು ನಿಮ್ಮ ಕೋಪ ಕಡಿಮೆ ಮಾಡಿಕೊಂಡು ಆದಷ್ಟು ಬೇಗ ನಮಗೆ ಮನೆಗೆ ಕರೆದು ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ ಅಷ್ಟೇ. ಸೂಪರ್. ಇದಾಗಿತ್ತು ಇವತ್ತಿನ ನಮ್ಮ ಸ್ಪೆಷಲ್ ಕಾರ್ಯಕ್ರಮ. ಹೆಂಗೆ ಅನ್ನಿಸ್ತು ಪೃಥ್ವಿ? ಚೆನ್ನಾಗಿತ್ತು. ಆ್ಯಸ್ ಯೂಶ್ವಲ್ ನಾವು ನಿಮ್ಮ ಎಲ್ಲ ಇಂಟರ್ವ್ಯೂಸ್ ಫಾಲೋ ಮಾಡ್ತೀವಿ. ಏನು ನಾನು ಮೊನ್ನೆನೂ ನೋಡಿದೆ ನಿಮ್ಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ, ಎಲ್ಲ ಕಡೆನೂ ಮಾತಾಡ್ತಾರೆ. ಅಂದರೆ ಕೀರ್ತಿ ಆಂಟಿ ಅಂದರೆ ಇವಾಗ ಎಲ್ಲ ಕಡೆನೂ ಗೊತ್ತಾಗಿದೆ. ಆ್ಯಂಡ್ ಮೊನ್ನೆ ತಾನೇ ಹೋಟೆಲ್ಗೆ ಹೋದಾಗ ನಿಮ್ಮ ಹತ್ರ ಒಂದು ಸೆಲ್ಫಿ ಎಲ್ಲ ಮಾತಾಡಿ ಸಖತ್ ಖುಷಿ ಆಗುತ್ತೆ ಸರ್. ತುಂಬ ಖುಷಿ ಆಯ್ತು. ಇಲ್ಲಿಗೆ ಬರೋದೇ ಒಂಥರ ಹೋಮ್ಲಿ ಫೀಲ್ ಇರುತ್ತೆ. ಇನ್ನು ಜಾಸ್ತಿ ಇಂಟರ್ವ್ಯೂಸ್ ಮಾಡಿ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಲಿ, ಎಲ್ಲ ವೀಡಿಯೋಗೂ ಮಿನಿಮಮ್ ಅಂದರೂ 100 ಮಿಲಿಯನ್ ವ್ಯೂಸ್ ಆಗಲಿ, ಆ್ಯಂಡ್ ನಿಮಗೆ ಒಂದು 4-5 ಮನೆ ಕಟ್ಟೋ ಥರ ಆಗಲಿ, ಎಲ್ಲ ಒಳ್ಳೇದಾಗಲಿ ಸರ್. ನಿಂಗೆ ಹೆಂಗೆ ಅನ್ನಿಸ್ತು ಅಭಿ? ನನಗೆ ಖುಷಿ ಆಯಿತು. ಫಸ್ಟ್ ಟೈಮ್ ಆನ್ ಸ್ಕ್ರೀನಲ್ಲಿ ಒಂದು ಇಂಟರ್ವ್ಯೂ ಅಂತ ಅಟೆಂಡ್ ಮಾಡಿದ್ದು. ಆ್ಯಂಡ್ ನನಗೆ ನೀವು ತುಂಬ ಚೆನ್ನಾಗಿ ಗೊತ್ತಿರೋರು, ನಿಮ್ಮ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಆ ಥಾಟ್ ಬಂತಲ್ಲ, ಇವರಿಬ್ಬರನ್ನ ಕರೆಸಿ ಮಾತಾಡಬೇಕಪ್ಪ, ನಾವುಗಳೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ. ಸೊ ಆ ಥಾಟ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸೊ ಅದಕ್ಕೆ ನಿಮಗೆ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಆಗ್ತಾಯಿದೆ. ಆ್ಯಂಡ್ ನಾವು ರೆಗ್ಯುಲರಾಗಿ ನಿಮ್ಮದು ಫಾಲೋ ಮಾಡ್ತೀವಿ. ಇನ್ನೂ ಇದೇ ರೀತಿ ಕಾಂಟೆಂಟ್ಗಳು ಇನ್ನೂ ಚೆನ್ನಾಗಿ ಆಗಲಿ, ಯೂಟ್ಯೂಬಲ್ಲಿ ಇನ್ನೂ ಟಾಪ್ ENT ಕ್ಲಿನಿಕ್ ರೀಚ್ ಆಗಲಿ ಅಂತ ನಮ್ಮಿಬ್ಬರ ಕಡೆಯಿಂದ ಮನಸ್ಫೂರ್ತಿಯಾಗಿ. ಆ್ಯಂಡ್ ಇನ್ನೊಂದು ಇವ್ರನ್ನ ಆನ್ ಸ್ಕ್ರೀನ್ ತಂದಿದ್ದಕ್ಕೆ ಥ್ಯಾಂಕ್ ಯು. ಇಲ್ಲ, ಆ್ಯಕ್ಚುಲಿ ನಂಗೆ ಅಭಿ ಇಷ್ಟೊಂದು ಮಾತಾಡ್ತಾನ ಅನ್ನೋದು ಸಿಕ್ಕಾಪಟ್ಟೆ ಡೌಟ್ ಇತ್ತು. ಡೇ ಒನ್ನಿಂದನೂ ಇಂಟರ್ವ್ಯೂ ಕೂರಿಸಿ ಪೃಥ್ವಿ ಮಾತಾಡ್ತಾಳೆ, ಹೆಂಗೋ ಮ್ಯಾನೇಜ್ ಮಾಡ್ಬೋದು ಬಿಡು ಅಂದ್ಕೊಂಡು, ಅಟ್ಲೀಸ್ಟ್ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಒಂಚೂರು ಜಾಸ್ತಿನೇ ಮಾತಾಡೋದು. ಜಾಸ್ತಿ ಮಾತಾಡೋ ಅಭ್ಯಾಸ ಇಲ್ಲ ಆನ್ ಸ್ಕ್ರೀನು. ಥ್ಯಾಂಕ್ ಯು ಸೊ ಮಚ್. ಅಭಿ ಪೃಥ್ವಿ ಬಗ್ಗೆ ಬರೀ ಆಡಿಯೋ ಕೇಳಿ ಗೊತ್ತಿತ್ತು ನಮಗೆ, ಆದರೆ ಒಂದು ವಿಡಿಯೋ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಆಗಿತ್ತು ಇದು. ಹಾಗಾಗಿ ಈ ಹರಟೆ ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಕೀರ್ತಿ ENT ಕ್ಲಿನಿಕ್ನ ವಿಸಿಟ್ ಮಾಡ್ತಾರೆ, ಮನಸ್ಸಿಗೆ ಒಳ್ಳೆಯದು. ಸೂಪರ್, ಸಖತ್ತಾಗಿತ್ತು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು.